number is not reachable. Number is not reachable. ಏನಾಯ್ತು? ದೇವ್ರೆ, ಹಾಳಾಗೋಯ್ತಲ್ಲ. ಹೇ, ನಾನು ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಏನ್ರಿ ಇದು? ಯಾವಾಗ ನೋಡಿದ್ರು ಇದೊಂದೇ ಸರ್ಪ್ರೈಸಾ? ಒಂದ್ಸಲನೂ ಬದಲಾಯಿಸೋದಿಲ್ವಾ? ಈ ತರ ಹೆದರ್ಸಿ ಹೆದರ್ಸಿ ನನ್ಗಂತೂ ಬೋರ್ ಆಗೋಗಿದೆ. ಹಾಗಾದ್ರೆ ಮತ್ ನೀನ್ ಯಾಕೆ ಕೂಗ್ದೆ? ನೀನ್ ಕೂಗಿದ್ದಕ್ಕೆ ಅದು ಕೆಳಗ್ ಬಿತ್ತು. ಓಹ್, ನೀವೇನ್ ಧೈರ್ಯಶಾಲಿನಾ? ನಿಮ್ ಎಕ್ಸ್ಪ್ರೆಷನ್ ನ ಫೋಟೋ ತೆಗೆದು ಹ್ಯಾಂಗ್ ಮಾಡ್ಬೇಕು. ಆ ಸೈಟಲ್ ಕೆಲ್ಸ ಮಾಡೋರು ಕೂಡ ನಿಮ್ನ ನೋಡಿ ಹೆದರ್ಕೋತಾರೆ. ಏನೇ ಆದ್ರೂ ನನ್ ಬ್ಲಾಕ್ ಫಾರೆಸ್ಟ್ ವೇಸ್ಟ್ ಆಯ್ತಲ್ಲ. ಬೇಕ್ರಿನ ತೆಗೆಸಿ ತಗೊಂಬಂದೆ. ಇದನ್ ನೋಡಿದ್ರೆ ಏನ್ ಜ್ಞಾಪಕ ಬರುತ್ತೆ ಗೊತ್ತಾ? ಮ್ಯಾಗ್ಝಿನ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬರೋ ಟೈಟಲ್ ತರ ಇದೆ, ಒಡೆದು ಚೂರು ಚೂರು ಆದ ಕೇಕ್. ನನ್ ಹೃದಯ ತರನೇ ಹೊಡೆದು ಬಿದ್ದಿದೆ. ಸರಿ ಬಿಡು, ಇನ್ನು 2 ನಿಮಿಷ ಇದೆ. ಒಂದು ಪ್ಲಾನ್ ಮಾಡ್ದೆ. ಕತ್ಲಲ್ಲೇ ನಾ ಕ್ಯಾಂಡ್ಲು ಮತ್ತೆ ಬೆಂಕಿ ಪಟ್ಟಣ ತೆಗಿಯಕ್ ಹೋಗಿದ್ದೆ. ಹಿಡ್ಕೋ. ಹ್ಯಾಪಿ ಬರ್ಡೇ ಮೈ ಲವ್. ಜುಮ್ ಊದ. ನನಗಲ್ಲ, ನಿನಗೆ. ನೋ ನೋ ನೋ, ಇದಕ್ಕಿಂತ ಅದೇ ಟೇಸ್ಟ್ ಆಗಿರುತ್ತೆ. ಕಮ್. ಅಮ್ಮು, ಆಹಾ, ಏನ್ ನಡೀತಾ ಇದೆ ಇಲ್ಲಿ? ಇಲ್ಲಿ ಅಮ್ಮನ್ ಬರ್ಡೇ ಅಲ್ವಾ, ಅಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೆ. ನನ್ನನ್ನ ಯಾಕೆ ಕರೀಲಿಲ್ಲ? ಅಯ್ಯೋ, ನೀನ್ ಮಲ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ನೀನ್ ಇನ್ನೂ ಮಲಗಿರ್ಲಿಲ್ವಾ? ಯಾಕೆ ಮತ್ತೆ? ಫಸ್ಟ್ ಬೊಂಬೆನ್ ಮಲಗಿಸ್ಬೇಕಲ್ವಾ? ನೀವ್ ಜಗಳ ಮಾಡ್ತಾ ಇದ್ರೆ ಹೇಗ್ ಮಲ್ಕೊಳುತ್ತದೆ? ಅಯ್ಯೋ, ಹಾಗಂದ್ರೆ ನಾವು ಡಾಲ್ಗೆ ಸ್ಲೀಪಿಂಗ್ ಡೋಸ್ ಕೊಡೋಣ. ನಿಮ್ಮಮ್ಮ ಏನ್ ಮಾಡ್ತಿದೆ? ಅಯ್ಯಯ್ಯೋ, ಅಮ್ಮ ಕೆಳಗ್ ಬಿದ್ದಿರೋ ಕೇಕ್ ಎಲ್ಲ ತಗೋತಾ ಇದೆ. ಅಯ್ಯಯ್ಯೋ, ನೆಲದ ಮೇಲೆ ಬಿದ್ದ ಕೇಕ್ ನ ತಿನ್ಬಹುದಾ? ಅಮ್ಮ ಡರ್ಟಿ ಗರ್ಲ್. ಬಾ ಈ ಕಡೆ ಬಾ, ಚಾಕೋಲಿಡು. ಬಾ 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 ಬಾ, ನಾವು ಮೇಲ್ ಹೋಗಿ ಅಮ್ಮಗೊಂದು ಬರ್ಡೇ ಸಾಂಗ್ ಹಾಡೋಣ, ಆಯ್ತಾ? ಎಂಡಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಾನೇನ್ ಮಾಡ್ದೆ? ಅದನ್ನೇ ಎಂಡಿನೂ ಕೇಳ್ತಿದ್ದಾರೆ. ಎನಿವೇ ಹಿ ಇಸ್ ಕಾಲಿಂಗ್ ಯು. ಓಕೆ. ಸಂಬಡಿ ಸೇ ಸಮಥಿಂಗ್. ಸೊಲ್ಯೂಷನ್ ಏನು ಸರ್? ಅದು ತುಂಬಾನೇ ತೊಂದರೆ ಇರುವಂತ ವಿಷಯ ಸರ್. ಓ ರಿಯಲಿ? ನನಗೆ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಗೊತ್ತಾಗಬೇಕು. ಐ ನೀಡ್ ಎ ಸೊಲ್ಯೂಷನ್. ಸರ್ ಗುಡ್ ಮಾರ್ನಿಂಗ್. ಮೇ ಐ? ಗುಡ್ ಮಾರ್ನಿಂಗ್. ನಾಟ್ ಫಾರ್ ಮೀ ಅಟ್ ಲೀಸ್ಟ್. ನಿಮ್ಗೆಲ್ಲ ಯಾವ ಕಾಲೇಜಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೇಳಿ? ಸರ್ ಅದು ಕಮಾನ್, ಕಂಪ್ಲೀಟ್ ದ ಸೆಂಟೆನ್ಸ್. ನೀವೇನ್ ಮಾಡಿದೀರಾ ಅಂತ ಗೊತ್ತಾ? ನೀನ್ ಕೊಟ್ಟಿರೋ ಪ್ಲಾನ್ ಪ್ರಕಾರ ನಮ್ ಟೀಮ್ ಕಟ್ಟಿರೋ 18 ಬಿಲ್ಡಿಂಗ್, ಡೂ ಯು ರಿಮೆಂಬರ್? ಪಕ್ಕದಲ್ಲಿರೋ 2 ಬಿಲ್ಡಿಂಗ್ಸ್ ಸ್ಪೆಕ್ಟ್ರಮ್ ಕನ್ಸ್ಟ್ರಕ್ಷನ್ ಅವರ ಹೆವೆನ್ಲಿ ಐಸ್, ಮೆಟ್ರೋಪಾಲಿಟನ್ ಅವರ ಬೇಲೈಟ್ ಟವರ್, ಮಧ್ಯದಲ್ಲಿ ಅಪ್ರೋಚ್ ರೋಡ್. ವಾಟ್ ಶುಡ್ ಬಿ ದೇವಿತ್? ಟೆಲ್ ಮಿ ಮ್ಯಾನ್.
ಕಮಾನ್ ಟೆಲ್ ಮಿ ವಾಟ್ ಶುಡ್ ಬಿ ದೇ ವಿತ್. ಸರ್ 12 ಮೀಟರ್ ಇರಬಹುದು. ಆಮೇಲೆ ಈಗ ಅಪ್ರೋಚ್ ರೋಡ್ ಬಿಡ್ತೇನೋ 10 ಮೀಟರ್. ಏನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಈಗೇನಾಗಿದೆ? ಗೌರ್ಮೆಂಟ್ ಸ್ಟೇ ತಂದಿದೆ. ಇಲ್ಲಿವರೆಗೂ ಕಟ್ಟಿರೋ 18 ಫ್ಲೋರ್ ಏನ್ ಮಾಡೋದು? ಕೆಡಗ್ ಬಿಡೋದಾ? ಸರ್ ಆ ಫ್ಲಾಟ್ ತಗೊಳ್ಳೋ ಕಂಪ್ನಿಗೆ ನಷ್ಟ ಆಗುತ್ತೆ ಅಂತ. ಈಗೇನಾಯ್ತು? ಕಂಪ್ನಿ ನಷ್ಟದಲ್ಲಿ ಹೋದ್ರೆ ಆಗ ನಮ್ ತಲೆನೂ ಹೋಗುತ್ತೆ. ಆ ಕೆಲ್ಸನ ನನಗ್ ಬಿಡಿ. ನಿಮಗ್ ಕೊಟ್ಟಿರೋ ಕೆಲ್ಸನ ಸರಿಯಾಗಿ ಮಾಡಿ. ಯು ಗೆಟ್ ದಟ್? ಟೀಮ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ರವಿ ಸರ್ಗೂ ಗೊತ್ತಿದೆ ಸರ್. ನೋ ಚಾನ್ಸ್. ನೋ ಚಾನ್ಸ್ ಅಟ್ ಆಲ್. ದೇವಿ, ಸರ್ ರವಿ ಎಲ್ಲಿ? ಕ್ಯಾಬಿನ್ ಅಲ್ಲಿ ಇದ್ದಾರೆ. ನೋಟಲ್ ಗ್ರೂಪ್ ಜೊತೆ ಮೀಟಿಂಗ್. ಅವನ ಕರಿ. ಓಕೆ ಸರ್. 12 ಫೀಟ್ ಅಪ್ರೋಚ್ ರೋಡ್ ಇರಬೇಕಾದ ಜಾಗದಲ್ಲಿ ಬರೀ 10 ಫೀಟ್ ಇದೆ ಅಷ್ಟೇ. ನಾನು ಅವಾಗಲೇ ನಿನ್ನ ಹತ್ರ ಹೇಳ್ದೆ ಪಕ್ಕದಲ್ಲಿ 2 ಸೆಂಟ್ ಆ್ಯಡ್ ಮಾಡಿ ಅಂತ. ಆ್ಯಂಡ್ ಐ ಬಿಲೀವ್ ದಟ್ ಪ್ಲಾಟ್ ವಾಸ್ ಅವೈಲಬಲ್ ಟು, ಅಲ್ವಾ? ನಾನು ಅವತ್ತೇ ಬರೆದು ಸೈನ್ ಮಾಡಿಕೊಟ್ನಲ್ಲ ಆನಂದ್. ದೇವಿ, ಆ ಬ್ಲೂ ಪ್ರಿಂಟ್ ಕೊಡಿ. ಹಿಯರ್, ಚೆಕ್ ದ ಡೇಟ್. 3 ವರ್ಷ ಆಯಿತು ಅಲ್ವಾ ಆನಂದ್? ಅವತ್ತು ನೀನು ಹೇಳ್ದೆ ನನ್ನ ಹೆಂಡತಿ ಕಸಿನ್ಸ್ ಯಾರೋ ಮಿನಿಸ್ಟ್ರ್ ಆಫೀಸಲ್ಲಿದ್ದಾರೆ ಅಂತ, ಅವರೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ಕೋತಾರೆ ಅಂತಂದೆ. 12 ಮೀಟರ್ನ 10 ಮೀಟರ್ ಮಾಡೋಕ್ಕೆ ನಾವು ಅವರಿಗೆ ಒಂದು ಒಳ್ಳೆ ಅಮೌಂಟ್ನ ಲಂಚವಾಗಿ ಕೊಟ್ಟಿದ್ವಿ. ಕಾರ್ಪೊರೇಷನಲ್ಲಿರೋರಿಗೆ ತುಂಬ ಕಡಿಮೆ ಕೊಟ್ಟಿದ್ವಿ. ವಾಟ್ಸ್ ಹ್ಯಾಪ್ನಿಂಗ್? ರವಿಗೆ ಈ ಡಿಸಿಷನ್ ತಗೊಳ್ಳೋದಕ್ಕೆ ಹೇಳಿದ್ದು ಯಾರು? ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ? ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ, ಆದರೆ ಅದನ್ನು ನಿಮ್ಮ ಹತ್ರ ಮಾತ್ರ ಹೇಳಬೇಕು. ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್. ಆನಂದ್, ಎಲ್ಲಾರ್ಗೂ ಹೇಳ್ದಂಗೆ ನಿಮ್ಗೂ ಹೇಳ್ತಿರೋದು. ಸೊ ರವಿ, ಈಗ ಇದಕ್ಕೆ ಪರಿಹಾರ ಏನು? ಒಂದು ದಾರಿ ಇದೆ ಸರ್. ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಐಡಿಯಾ. ಮನಿ ಇನ್ವಾಲ್ವ್ ಆಗಿದೆ, ಆದರೆ ಇನ್ ದ ಲಾಂಗ್ ರನ್ ನಮ್ಮ ಕಂಪ್ನಿಗೆ ಲಾಭ ಆಗೋದು. ಮೈಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು ಅಂದರೆ ಬೆಂಗಳೂರಿಗಿಂತ ಮೈಸೂರು ತುಂಬ ಡೆವಲಪ್ ಆಗುತ್ತೆ. ಹೇಳಬೇಕಂದ್ರೆ ಮುಂಬೈಗಿಂತ ಡೆವಲಪ್ ಆಗ್ಬೋದು. ನಮ್ಮ ಪ್ರಾಜೆಕ್ಟ್ನ ಬ್ಯಾಕ್ ಸೈಡ್ ಈಗೋ ಇಲ್ಲಿ ಇದು 25 ಸೆಂಟ್ ಜಾಗ. ಇದೊಬ್ಬ ಶಿವಸುಬ್ರಹ್ಮಣ್ಯ ಅವನವ್ರ ಕೈಲಿದೆ. ಆ ಫ್ಲ್ಯಾಟ್ನ ತಗೋಬೇಕು. ನಮ್ಮ ಸ್ಟ್ರಕ್ಚರ್ ಇರೋದು ನೋಡಿದ್ರೆ ಈ ಶಿವರ್ ಪ್ಲಾಟ್ಗೆ ಆಕ್ಸೆಸ್ ಇಲ್ಲದೆ ಇರೋ ಹಾಗಿದೆ. ಈಗ ಬರೀ ಒಂದು ಸ್ಕೂಟರ್ ಹೋಗೋಷ್ಟು ಜಾಗ ಇದೆ. ಇವಾಗಲೇ ಅದನ್ನ ನಾವು ಕಡಿಮೆ ರೇಟಿಗೆ ತಗೋಬಹುದು. ಈ ಶಿವಸುಬ್ರಹ್ಮಣ್ಯ ಅವರ ಪ್ಲಾಟ್ನ ನೇರ ಎದುರುಗಡೆ ಈ ಕೆರೆಯ ದಡ ಇದೆ. ಇದು ತುಂಬಾ ಚಿಕ್ಕ ರೋಡು. ಕರೆಕ್ಟಾಗಿ ಈ ಜಾಗದಲ್ಲಿ ಒಂದು ಬ್ರಿಡ್ಜ್ನ ನಮ್ಮ ಖರ್ಚಲ್ಲಿ ನಾವು ಕಟ್ಟಿದ್ರೆ ಗೌರ್ಮೆಂಟ್ ಅವರು ಸ್ವಲ್ಪ ವಿಷಯಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ. ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ? ಸೊ ನಾವು ಗೌರ್ಮೆಂಟ್ನ ಮುಂದಿಡಕ್ಕೆ ಹೋಗ್ತಿರೋ ಒಂದು ಬೋನಸ್ ಈ ಬ್ರಿಡ್ಜ್ ಬಂದ್ರೆ ಹೈವೇಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ. 3/1 ಭಾಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಗೌರ್ಮೆಂಟ್ ನನ್ನ ಕಡೆ ಬಂದ್ಬಿಡುತ್ತೆ. ಗುಡ್. ನೀನು ಈ ಕೂಡಲೇ ಡ್ರಾಫ್ಟ್ನ ರೆಡಿ ಮಾಡು. ಮಿನಿಸ್ಟ್ರ್ ಜೊತೆ ಮಾತಾಡಿ ಆಮೇಲೆ ಹೇಳ್ತೀನಿ. ಈಗ ನೀನು ಹೋಗು. ಆದರೆ ಈ ಮಾತು ನಮ್ಮಿಬ್ರು ನಡುವೆ ಮಾತ್ರ ಇರಬೇಕು. ಸೀಕ್ರೆಟ್ಸ್ ಲೀಕ್ ಆಗ್ತಿದೆ ಈ ರೂಮಿಂದ. ಈಗ ಹೊರಗಡೆ ಹೋಗಿರೋ ಯಾರಿಂದಲಾದರೂ ಆಗ್ತಿರಬಹುದು. ಬಟ್ ವೈ ಟೇಕ್ ಚಾನ್ಸ್? ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಶುರುವಾಗೋವರೆಗೂ ದಿಸ್ ಶುಡ್ ಬಿ ಬಿಟ್ವೀನ್ ಅಸ್. ನಿಮಗೆ ಗೊತ್ತಾ ರವಿ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ನಾನು ಭಯಪಡ್ತಿಲ್ಲ. ಎಲ್ಲ ಮುಗಿದ್ಮೇಲೆ ಡ್ಯಾಡಿ ಮುಂದೆ ಹೋಗಿ ನಿಂತ್ಕೊಂಡು ಈಟನ್ ಯೂನಿವರ್ಸಿಟಿಲಿ ಡಿಗ್ರಿ ಟಾಪರ್ ನಾನು ಅಂತ ಹೇಳಿದ್ರೆ ನಗ್ತಾರೆ. ಅಪ್ಪನ ಮುಂದೆ ನೀನು ನನ್ನ ಮರ್ಯಾದೆನ ಕಾಪಾಡಬೇಕು. ದಟ್ಸ್ ಮೈ ಜಾಬ್ ಸರ್. ಥ್ಯಾಂಕ್ ಯು. ಪಪ್ಪ, ಇದನ್ ಕಂಪ್ಲೀಟ್ ಮಾಡಿದ್ಮೇಲೆ ತಾನೇ ಹೋಗಕ್ಕಾಗೋದು. ಓಕೆ ಪಾರು, ಆ ಫೋನ್ ತಗೋ. ಹಲೋ, ನಿಮ್ ಗಂಡ ಇಲ್ವಾ? ರವಿ ಇಲ್ಲೇ ಇದ್ದಾನೆ, ಕೊಡ್ತೀನಿ. ಬೇಡ, ನಾನು ಹೇಳ್ತಿರೋದು ತಲೆಗೆ ಹೋಗ್ತಾ ಇಲ್ಲ. ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ಬಿಡು. ಅವನ್ಗೆ ಓವರ್ ಸ್ಮಾರ್ಟ್ ಆಗಿ ಆಡ್ಬೇಡ ಅಂತ ಹೇಳು. ಇದೇ ತರ ಕೆಲಸಗಳು ಮಾಡ್ತಾ ಹೋದ್ರೆ ಅವನ್ನ ಫೋಟೋಲ್ ನೋಡ್ಬೇಕಾಗತ್ ನೀನು. ಸ್ವಲ್ಪ ದಿನ ಇರ್ಲಿಲ್ಲ ಅನ್ಕೊಂಡೆ, ತಿರ್ಗಾ ಶುರು ಆಯ್ತು. ಏನಾಯ್ತು? ಬೆದರಿಕೆ ಕಾಲ್. ಕೈ ಮುರಿದ್ ಬಿಡ್ತೀನಿ, ಕಾಲ್ ಮುರಿದು ಬಿಡ್ತೀನಿ ಅಂತ. ನೀವೇನಾದ್ರೂ ದುಡ್ಡು ಕೊಟ್ಟು ಮಾಡಿಸ್ತಿದ್ದೀರಾ ಅಂತ ನನಗ್ ಡೌಟು. ಯಾಕೆ? ನನ್ ಮುಂದೆ ಸ್ಕೋಪ್ ತಗೊಳ್ಳೋದಿಕ್ಕೇನೋ, ನಾನ್ ತುಂಬಾ ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳಕ್ಕೇನೋ. ಇಡೀ ಭೂಮಿಲಿ ಹೆಣ್ಣಾಗುಟ್ಟಿರೋ ಒಬ್ಳಿಂದ ಮಾತ್ರ ಈ ರೀತಿ ಯೋಚನೆ ಮಾಡಕ್ಕಾಗೋದು. ಸುಮ್ನೆನಾ? ಪದ್ಮಶ್ರೀ ಲೆಫ್ಟಿನೆಂಟ್ ಕರ್ನಲ್ ಭರತ್ ಮೋಹನ್ ಲಾಲ್ ಹೇಳಿದ್ದು, ಆರ್ಮಿಲಿ ಲೇಡೀಸ್ ಫೋರ್ಸ್ ಜಾಸ್ತಿ ಬೇಕು ಅಂತ ಹೇಳಿದ್ದು. ಎಂಥ ಒಂದು ವಕ್ರ ಬುದ್ಧಿ.
ಅಮ್ಮು ಬೇಗ ಈ ಹಾಲ್ನ ಕುಡ್ದು ಖಾಲಿ ಮಾಡಿಬಿಟ್ಟ ಆಗ್ಲೇ ಬಿಗ್ಗಲ್ ಆಗ್ತೀಯಾ ತಗೋ. ಅಂದ್ರೆ ಬಿಗ್ಗಲ್ ಆದ್ಮೇಲೆ ಸ್ಕೂಲಿಗೆ ಹೋಗ್ಬೋದಲ್ವಾ? ಬೇಡ, ನಾವ್ ಕಾಲೇಜ್ಗೆ ಹೋಗೋಣ. ಹೇ ಆನ್ಸಿ, ಒಬ್ಳೆ ಬಂದ್ಯಾ? ಹಾ, ಬಾ ಬಾ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಓ ಥ್ಯಾಂಕ್ ಯು. ನೀನ್ ಯಾವಾಗ ಬಂದೆ? ನೆನ್ನೆ. ಆಹಾ, ಈ ಗಿಫ್ಟ್ ಎಲ್ಲ ಯಾಕೆ ತಂದೆ? ನೆಕ್ಸ್ಟ್ ಮಂತ್ ನಿನ್ ಬರ್ಡೇ ಅಲ್ವಾ, ನನ್ನ ಹತ್ರ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ನಾನ್ ಕೊಡಲ್ಲ. ಇಲ್ಲಿ ನೋಡು ಪಾರು, ನಿನ್ ಗಂಡ ಸಂಪಾದನೆ ಮಾಡೋದನ್ನ ಹಾಗೆ ಇಡ್ದೆ ನಮ್ಗೂ ಕೊಡು. ಅಮ್ಮು ಇಲ್ಲೇ ಇದ್ಯಾ? ಸಾರಿ ಆಂಟಿ ನೋಡ್ಲಿಲ್ಲ. ಆನ್ಸಿ ಆಂಟಿ, ಯು ಹ್ಯಾವ್ ಪುಟ್ ಆನ್ ವೇಟ್. ಓ, ನಿಮ್ಮ ಅಮ್ಮ ಏನು ತುಂಬಾ ಸಣ್ಣ ಇದ್ದಾರಾ? ಹೋಗೆ. ನೀನ್ ಯಾವಾಗ ಬಂದೆ? ಜಸ್ಟ್ ನಾವ್. ಆನ್ಸಿ ನೀನ್ ಸ್ವಲ್ಪ ತೆಳ್ಳಗಾಗಿದ್ಯಲ್ಲ. ಆಹಾ, ಇದೊಳ್ಳೆ ಚೆನ್ನಾಗೈತಲ್ಲ. ಈಗ ತಾನೇ ನಿಮ್ ಮಗಳು ದಪ್ಪಾಗಿದ್ಯಾ ಅಂದ್ಲು. ಅದು ನಿನ್ನನ್ ಕಂಪೇರ್ ಮಾಡಿ ಹೇಳಿರ್ತಾಳೆ. ಫ್ರೇಮಲ್ಲಿ ನಾನ್ ಬಂದ್ಮೇಲೆ ಬ್ಯಾಲೆನ್ಸ್ ಆಗಿರುತ್ತಲ್ವಾ. ಆನ್ಸಿ, ನೀನ್ ಇವಳಿಗೆ ಡಯಟ್ ಬಗ್ಗೆ ಸ್ವಲ್ಪ ಹೇಳ್ಕೊಡು. ನಾನು ಹೀಗೆ ಹೊಟ್ಟೆ ಮತ್ತೆ ಕಣ್ಣನ್ನ ಬೆಳೆಸ್ಕೊಂಡು ತಿರುಗ್ತಿದ್ರೆ ನಾನು ಇವಳನ್ನ ಉಪವಾಸ ಹಾಕಿದೀನಿ ಅಂತ ಅನ್ಕೋತಾರೆ. ನೀವು ಮಾತ್ರ ಸಣ್ಣ ಆಗಲ್ಲ, ಆದ್ರೆ ನನಗ್ ಮಾತ್ರ ಅಂತೀರಾ. ಅಯ್ಯಯ್ಯೋ, ನನ್ನನ್ನು ಸೇರಿಸಿ ನೀನ್ ತೆಳ್ಳಗಾಗ್ತಾ ಇದೀಯಾ. ನಾಳೆನೆ ತಾನೇ ನಿಮ್ ಪಾರ್ಟಿ. ಇವಳನ್ನ ನಾನು ಪೂರ್ತಿಯಾಗಿ ಫ್ರೀ ಮಾಡ್ತಿದ್ದೀನಿ. ಅಮ್ಮ, ಹೆಂಡತಿ, ಈ ತರ ರೆಸ್ಪಾನ್ಸಿಬಿಲಿಟೀಸ್ ಯಾವುದೂ ಇಲ್ಲ. ಕಾಲೇಜಲ್ಲಿ ಇವಳಿಗೆ ಏನಂತ ಕರಿತಾ ಇದ್ರಿ? ಮರಕುಟ್ಕ. ಎಲ್ಲಾ ಫ್ರೀಡಮ್ನು ಎಂಜಾಯ್ ಮಾಡ್ಲಿ ನನ್ನ ಮಾರುಕಟ್ಟುಕ ಹೆಂಡತಿ. ಸೊ ಟೇಕ್ ಕೇರ್. ನಾನು ಕಾಲ್ ಮಾಡ್ತೀನಿ. ಅಮ್ಮು ಪುಟಿ, ಅಪ್ಪಂಗೋಸ್ಕರ ಫ್ಲಾಟ್ ಕಟ್ತಿದ್ಯಾ? ಅಲ್ಲ, ಮನೇನಾ? ಓ, ಮನೇನಾ? ಇಂಥ ಗಂಡ ಸಿಗೋದಕ್ ನೀನ್ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಶ್ಯಾಮ್, ಮರಿಯಾ, ಆಫೀಸ್ ಟೈಮಲ್ಲಿ ಮಾತಾಡ್ತಾ ಇದ್ದೀರಾ? ಕ್ಯಾರಿ ಆನ್. ಆಂಟೋನಿ. ಹಾಯ್ ರವಿ. ಜೇಮ್ಸ್ ಅಣ್ಣ, ಒಂದು ಕಾಫಿ. ಹೇಳು. ಏನಿಲ್ಲ, ನಾಳೆನೇ ಅಲ್ವಾ ಹೊಸ ಪ್ರಾಜೆಕ್ಟ್ ಲಾಂಚು. ಎಸ್. ಮರೈನ್ ಮಿರಾಜ್ ನಮ್ಮ ಕಂಪನಿಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್. 2 ವರ್ಷ ಎಲ್ಲ ಬಿಟ್ಟು ತುಂಬ ಕಷ್ಟಪಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಡ್ರೀಮ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾನೇ ಇಲ್ಲ ಅದರಲ್ಲಿ. ಮತ್ತೆ ನಿನ್ನ ಪ್ರಾಜೆಕ್ಟ್ ಲೀಡ್ ಮಾಡ್ಯಾರೆ. ನೀ ಬಂದು ಹೊಸದ್ರಲ್ಲೇ ನನ್ನ ಪ್ರಾಜೆಕ್ಟ್ ತೊಗೊಂಬಿಟ್ಟೆ. ಈಗ ಇದನ್ನು ಒಳ್ಳೇದು. ಏನು ಆಂಟೋನಿ ಮಾತಾಡ್ತಾ ಇದೀಯಾ? ನನಗೆ ಆ ಮೆರನ್ ಮಿರೇಜ್ ಮೇಲೆ ಯಾವ ಆಸೆನೂ ಇಲ್ಲ. ಕಂಪ್ನಿ ಕೊಡ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನಿನಗಿಂತ ಒಂದು ಆಸೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಹೇಳ್ಬೋದಿತ್ತಲ್ಲ. ಒಂದು ಕೆಲಸ ಮಾಡಬಹುದು. ನಾಳೆ ಮೀಟಿಂಗ್ ಮುಗಿದ್ಮೇಲೆ ನಿನ್ನ ಪ್ರಾಜೆಕ್ಟ್ ಲೀಡ್ ಮಾಡಬೇಕು ಅಂತ ನಾನು ನವೀನ್ ಸರ್ ಹತ್ರ ಮಾತಾಡ್ತೀನಿ. ಟ್ರಸ್ಟ್ ಮೀ ಮ್ಯಾನ್, ಐ ಆಮ್ ನಾಟ್ ಬ್ಲಫಿಂಗ್. ನಾನು ಮಾತಾಡ್ತೀನಿ.